ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ರೆಡ್ಡಿ ಮಾತಾಡ್ತಿರೋದು. ನೋಡಿ, ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಈಸ್ಟರ್ ಕಂಪ್ನಿಯ ಆರ್ಥೋ ಕಾಪನ್ನು ನಾವು ನಮ್ಮ ಮೇಡಮ್ ಭಾಗ್ಯ ಮೇಡಮ್ ಅವರಿಗೆ ನಾವು ಪಾಸ್ಟರ್ ಮುಖಾಂತರ ನಾವು ಪ್ರಾರ್ಥನೆ ಕೊಟ್ಟಿದ್ವಿ. ಅವರಿಗೆ ಭಾಳ ಕಾಲು ನೋವಿತ್ತು. ಆ ಕಾಲು ನೋವು ಇವತ್ತು ಕಮ್ಮಿ ಆಗಿದೆ ಅಂತೇಳಿ ಮೇಡಮ್ ಅವರು ಇವತ್ತೊಂದು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನಮ್ಮ ಪಾಸ್ಟ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಜನಗಳಿಗೆ ಇವತ್ತು ಆರೋಗ್ಯನ ಕೊಡಿಸ್ಬೇಕು ಅಂತೇಳಿ ನಮ್ಮ ಪಾಲು ಪ್ರವೀಣ್ ಪಾಸ್ಟ್ರು ಇಲ್ಲಿ ಒಂದು ಕ್ಯಾಂಪ್ನ ಮುಖಾಂತರ ನಮಗೆ ಇಲ್ಲಿ ಜನಗಳಿಗೆ ಆರೋಗ್ಯನ ಕೊಡಿಸ್ತಿದ್ದಾರೆ. ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಸರ್, ನನ್ನ ಹೆಸರು ಭಾಗ್ಯಮ್ಮ ಅಂತೇಳಿ. ನನಗೆ ತುಂಬ ನೋವು ದಿವಸ ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ತುಂಬ ನೋವು ದಿವಸದಿಂದ ಕಾಲು ಮಂಡಿ ತುಂಬ ಪೇನ್ ಬರ್ತಿತ್ತು ಸರ್. ಆ ಕಾಲು ನೋವು ಬರೋದ್ರಿಂದ ನನಗೆ ನಮ್ಮನೆಯಲ್ಲಿ ಮೇಲೆ ಕೆಳಗೆ 2 ಸಾರಿ ಮೆಟ್ಲು ಹತ್ತಬೇಕು ಇಳಿಬೇಕು. ನನಗೆ ಕೆಳಗೆ ಹತ್ತಕ್ಕೂ ಆಗ್ತಿದ್ದಿಲ್ಲ, ಇಳಿಯೋಕ್ಕೂ ಆಗ್ತಿರೋದು, ಅಷ್ಟು ನೋವಿತ್ತು. ನಾನು ಇಲ್ಲಿ ಬಂದು ಪಾಸ್ಟರ್ ಹತ್ರ ಕೇಳಿದೆ, ಪಾಸ್ಟರ್ ನನಗೆ ಭಾಳ ಪೇನ್ ಆಗ್ತಿದೆ, ಪ್ರೇಯರ್ ಮಾಡಿರಿ ಅಂತಂದು ಅಂತಿದ್ದೆ. ಪಾಸ್ಟರ್ ಪ್ರೇಯರ್ ಮಾಡಿಬಿಟ್ಟು ನನಗೆ ಇವರು ಲೋಹಿತ್ ರೆಡ್ಡಿ ಅಂತಂದೇಳಿ ಇವರು ಆಯುರ್ವೇದಿಕ್ ಇದ್ರ ಬಗ್ಗೆ ಅವರು ನನಗೆ ಸ್ವಲ್ಪ ಕರೆಸ್ಬಿಟ್ಟು ನನಗೆ ಜ್ಯೂಸ್ ಕುಡೀರಿ, ನಿಮಗೆ ಆರ್ಥೋಟಿಕ್ ಅಂತೇಳಿ ಜ್ಯೂಸ್ ಬರ್ತದೆ ಅಂತೇಳಿ ನಮ್ಮ ಪಾಸ್ಟರ್ ನಮಗೆ ಕೊಟ್ಟರು. ಇದನ್ನು ಅವ್ರು ಕೊಟ್ಟಾಗಿಂದ ನನಗೆ ಇದು ಒಂದು ಕುಡಿದೆ ನಾನು. ಅವ್ರು 3 ಕುಡಿಬೇಕು ಕಣಮ್ಮ, 3 ಕುಡಿಯೋಕೆ ನನಗೆ ಆಗಲ್ಲ ಸರ್ ಅಂತಂದೇಳಿ ಒಂದೇ, ನನಗೆ ಇದು ಭಾಳ ದೊಡ್ಡ ಖರ್ಚಾಗುತ್ತೆ ಅಂತಂದು ಅಂದ್ಕೊಂಡು ನಾನು ಒಂದೇ ಕುಡಿದೆ. ಒಂದು ಕುಡಿದ್ಮೇಲೆ ನನಗೆ ಎಷ್ಟು ಚೆನ್ನಾಗಿ ಓಡಾಡ್ತೀನಿ ಅಂದರೆ ನನಗೆ ಎದ್ದೇಳೋಕ್ಕೂ ಕಷ್ಟ, ಕುತ್ಕೊಳ್ಳೋಕ್ಕೂ ಕಷ್ಟ, ಆ ಥರ ನನಗೆ ಅನಿಸ್ತಿತ್ತು. ಒಬ್ಬರು ಕುತ್ಕೊಂಡ್ರೆ ನನಗೆ ಬೇರೆ ಯಾರನ್ನ ಎಬ್ಬಿಸ್ಬೇಕು, ಇಲ್ಲ ಸಪೋರ್ಟ್ ತಗೊಂಡು ಎದ್ದೇಳಬೇಕು, ಆ ಥರ ಪ್ರಾಬ್ಲಮ್ ಅನಿಸ್ತಿತ್ತು. ಈಗ ನಾನು ಇದನ್ನು ಕುಡಿದ್ಮೇಲೆ ನನಗೆ ಎದ್ದೇಳೋಕ್ಕೂ ಕುತ್ಕೊಳ್ಳೋಕ್ಕೂ ಸ್ವಲ್ಪ ಕುತ್ಕೊಳ್ತೀನಿ, ಆದರೆ ನಾನು ಓಡಾಡೋಕ್ಕೆ ಭಾಳ ಪ್ರಾಬ್ಲಮ್. ಒಂದು ಕಡೆ ಸೈಡ್ ಹಿಂಗೆ ಆಗ್ತಿದ್ದೆ ಓಡಾಡಬೇಕಾದ್ರೆ. ಈಗ ಆ ಥರ ಏನಾಗ್ತಿಲ್ಲ, ನೆಟ್ಟಿಗೆ ಓಡಾಡ್ತಿದ್ದೀನಿ. ಮತ್ತು ಮೆಟ್ಲು ಹತ್ತಕ್ಕೆ ಇಳಿಯೋಕ್ಕೆ ಒಂದು ದಿವಸಕ್ಕೆ 3 ಸಾರಿ 4 ಸಾರಿ ಆದರೂ ನಾನು ಹತ್ತಿ ಇಳಿತೀನಿ. ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ಇದು ಕುಡಿಯೋದ್ರಿಂದ ನನಗೆ ಅನುಕೂಲ ಆಗಿದೆ. ನನಗೆ ಜನಗಳಿಗೆ ಏನು ಹೇಳೋಕ್ಕಂದರೆ, ಜನಗಳು ಇದನ್ನು ಕುಡಿದ್ರೆ ನಿಮಗೆ ಚೆನ್ನಾಗಾಗುತ್ತೆ. ಸುಮ್ಮನೆ ಕಾಲು ನೋವು ಅಲ್ಲಿ ಇಲ್ಲಿ ಅಂತ ಹೇಳಿ ಆಮೇಲೆ ಔಷಧಿ ತಗೊಳ್ತೀವಿ ನಾವು. ಮೆಡಿಸಿನ್ ತಗೋಬೇಕಂದ್ರೆ ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಈಗ ಸ್ಕ್ಯಾನ್ ಮಾಡಿರಿ ಅಂತಾರೆ, ಸ್ಕ್ಯಾನ್ ಮಾಡ್ತೀವಿ. ಅದಕ್ಕೆ ಎಷ್ಟು ತಗೊಳ್ತಾರೆ? ಒಂದು ಕಾಲಿಗೆ 400 ರೂಪಾಯಿ 2 ಕಾಲಿಗೆ ತಗೊಂಡು ಸ್ಕ್ಯಾನ್ ಮಾಡಿಸ್ಕೊಂಡೆ ನಾನೇ ಎಕ್ಸಾಂಪಲ್ ಆದರೆ. ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂದ್ರೆ ಬ್ಲಡ್ ಟೆಸ್ಟ್ ಮೇಲೆ 1000 ರೂಪಾಯಿ ಮೇಲೆ. ಆಮೇಲೆ ಮತ್ತೆ ಮೆಡಿಷನ್ 2,500ದಿಂದ 3,000 ರೂಪಾಯಿ ಮೆಡಿಷನ್ ಬರ್ಕೊಟ್ರು ನನಗೆ. ಆ ಮೆಡಿಷನ್ ತಗೊಂಡಾಗ ಡಾಕ್ಟ್ರ್ ಏನಂದ್ರೆ, ಅವ ನೀನು ಹಗಲಲ್ಲೂ ಮೆಡಿಷನ್ ತಗೊಂಡ್ಬೇಡವ, ನಿನ್ನ ಕಾಲೆಲ್ಲ ಸವದ್ಬಿಟ್ಟಿದ್ದಾವೆ, ನಿನ್ನ ಮೆಡಿಷನ್ ನಿಲ್ಲಿಸ್ಬಿಡು ಅಂತ ಹೇಳಿದ್ರು. ಆವಾಗ ನನಗೇನಾಯಿತು, ಭಾಳ ಬೇಜಾರಾಯಿತು. ಈ ಮೆಡಿಷನ್ನು ನಿಲ್ಲಿಸು ಅಂದ್ರೆ ನಾನು ಹೆಂಗಪ್ಪ ಈಗ ಓಡಾಡೋದು, ನಾನು ಹೆಂಗೆ ಮನೆ ಕೆಲಸ ಮಾಡೋದು ಅಂತೇಳಿ. ಆಮೇಲೆ ನನಗೆ ಈ ಔಷಧಿ ತಗೊಂಡ್ಮೇಲೆ ಆರ್ಥೋಟಿಕ್ ಅಂತೇಳಿ ತಗೊಂಡ್ಮೇಲೆ ನನಗೆ ಫುಲ್ಲು, ನನಗೆ ಯಾವ ಮೆಡಿಷನ್ ತಗೊಂಡಿಲ್ಲ ಇವಾಗ. ಈಗ ಇದನ್ನು ತಗೊಂಡಿದ್ದೀನಿ, ಆಚಾರ ಚೆನ್ನಾಗಾಗಿದೆ. ನಾನು ಇನ್ನೂ 2 ತಗೋಬೇಕು ಅನ್ನಿಸ್ತಿತ್ತು ನನಗೆ. ಮತ್ತೆ ಜನಗಳಿಗೆಲ್ಲ ಹೇಳ್ತೀರಾ ತಗೊಳಕ್ಕೆ? ಜನಗಳಿಗೆಲ್ಲ ಹೇಳ್ತೀನಿ ನಾನು, ಯಾರು ಬಂದರೆ ತಗೊಳ್ರಿ, ನಿಮಗೆ ನನಗೆ ಚೆನ್ನಾಗೈತೆ, ನೀವು ಚೆನ್ನಾಗಾದ್ರಿ ಅಂತ. ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಈ ಕಂಪ್ನಿಗೆ ನನಗೆ ತುಂಬ ಥ್ಯಾಂಕ್ಸ್. ಒಳ್ಳೆ ಕಂಪ್ನಿ ಇದು. ಈ ಕಂಪ್ನಿಗೆ ಇಂಥ ಕಂಪ್ನಿ ನಮ್ಗೆ ಸಿಕ್ಕಲ್ಲ. ಈ ಕಂಪ್ನಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಆಗಿದೆ. ಒಳ್ಳೆ ಮೆಡಿಷನ್ ಇದು, ಎಲ್ಲರೂ ತಗೊಳ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪಾಸ್ಟರ್ ಇದ್ದಾರೆ, ಪಾಸ್ಟರ್ 2 ಮಾತು ಮಾತಾಡಬೇಕು. ಹೇಗೆ ಅನ್ನಿಸ್ತಿದೆ? ಫಸ್ಟ್ ಜನಗಳಿಗೆಲ್ಲ ಕೊಡಿಸ್ತಿದ್ದೀರಾ? ಚೆನ್ನಾಗಿ ಅನ್ನಿಸ್ತಾ ಇದೆ. ಅವ್ರು ಓಡಾಡೋಕ್ಕೆ ಬರ್ತಿಲ್ಲ ಅಲ್ಲ, ಭಾಳ ಕಷ್ಟಪಡೋರು. ಆಮೇಲೆ ಇದು ಆರ್ಥೋ ತಗೊಂಡ್ಮೇಲೆ ಮತ್ತು ಅದು ಆಯಿಲ್ ಹಚ್ಕೊಂಡ್ಮೇಲೆ ಈಗ ಅವರು ಒಬ್ಬರೇ ಆರಾಮಾಗಿ ನಡ್ಕೊಂಡು ಚರ್ಚಿಗೆ ಬರ್ತಾರೆ, ಪ್ರೇಯರ್ಗೆ. ನನ್ನ ಜೊತೆಗೆ ಸೇವೆಗೂ ಬರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲದಕ್ಕೂ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಪ್ರಾರ್ಥನೆ ಕೊಟ್ಟಿರ್ತಕ್ಕಂಥ ನಮ್ಮ ಈಸ್ಟರ್ ಕಂಪ್ನಿಗೂ ಮತ್ತು ನಮ್ಮ MD ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಒಂದು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.